22 ಹಾಗೂ 23ನೇ ಕಂತು 4,000 ರೂಪಾಯಿ ಡೈರೆಕ್ಟ್ ಆಗಿ ಜಮೆ ಮಾಡೋದ್ರ ಬಗ್ಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್. ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳು ವಿಡಿಯೋಗೆ ಬೇಗನೆ ಲೈಕ್ ಮಾಡ್ತಾ ಇರಿ, ಯಾಕಂದ್ರೆ ಸೂಪರ್ ಗುಡ್ ನ್ಯೂಸ್ ಎಲ್ಲರಿಗೂ ಬಂದಿರುವಂತದ್ದು. ಹಾಗೆ ವೀಕ್ಷಕರೇ, ಎಲ್ಲ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಈ ಎಲ್ಲ ಕಾರ್ಡುಗಳನ್ನ ರದ್ದು ಮಾಡಲಾಗ್ತಾ ಇದೆ. ಸೆಪ್ಟೆಂಬರ್ ತಿಂಗಳಿಂದ ಅಧಿಕೃತವಾಗಿ ಬರ್ತಾ ಇದೆ ವೀಕ್ಷಕರೇ. ಮತ್ತೆ ಕರ್ನಾಟಕದಲ್ಲಿ ಭಾರಿ ಮಳೆ ಆಗಲಿದೆ. ಯಾವ ಜಿಲ್ಲೆಗಳಿಗೆ ಅಲರ್ಟ್ ನೀಡಲಾಗಿದೆ, ಮತ್ತೆ ವೀಕ್ಷಕರೇ ಯಾವ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ, ಮತ್ತೆ GST ದರದಲ್ಲಿ ಭಾರಿ ಇಳಿಕೆ ಆಗೋದ್ರಿಂದ ಯಾವೆಲ್ಲ ಬೆಲೆಗಳು ಇಳಿಕೆ ಆಗುತ್ತೆ ಕರ್ನಾಟಕ ಭಾರತ ದೇಶಾದ್ಯಂತ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು. ನಾಳೆಯಿಂದಲೇ ಜಾರಿಗೆ ಬರ್ತಾ ಇದೆ. ಮತ್ತೆ ಬಂಗಾರದ ಬೆಲೆ 1,10,000 ರೂಪಾಯಿ ಗಡಿ ದಾಟಿದೆ ವೀಕ್ಷಕರೇ. ಹೌದು, ಎಲ್ಲ ಶಾಕಿಂಗ್ ನ್ಯೂಸ್ಗಳು, ಕರ್ನಾಟಕದಲ್ಲಿ ಬಂದಿರೋ ಹೊಸ ಬ್ರೇಕಿಂಗ್ ನ್ಯೂಸ್ಗಳು, ಹೊಸ ನಿಯಮಗಳು ಎಲ್ಲ ಡೀಟೇಲ್ ಆಗಿ ಒಂದು ವಿಡಿಯೋದಲ್ಲಿ ಹೇಳಿರ್ತೇವೆ. ವಿಡಿಯೋ ಮಾತ್ರ ನೀವು ಕೊನೆ ತನಕ ಪೂರ್ತಿಯಾಗಿ ನೋಡಿ. ಎಲ್ಲ ಬ್ರೇಕಿಂಗ್ ನ್ಯೂಸ್ಗಳನ್ನು ನಾವು ಇವತ್ತು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ಹೀಗಾಗಿ ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ವೀಕ್ಷಕರೇ. 10 ನಿಮಿಷದಲ್ಲಿ ಟಾಪ್ 10 ಸುದ್ದಿಗಳ ಕಲೆಕ್ಷನ್ ಇವತ್ತು ನೋಡ್ತಾ ಹೋಗೋಣ. ಮತ್ತೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮಗೆ ಬಂದಿದೆ ಒಂದು ಸೂಪರ್ ಗುಡ್ ನ್ಯೂಸ್. ಹಾಗೆ ವೀಕ್ಷಕರೇ, ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಅದರ ಬಗ್ಗೆನೂ ಕೂಡ ಬೇಗನೆ ಕಮೆಂಟ್ ಮಾಡಿ. ಹಾಗೆ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಕೆಳಗಡೆ ಕಾಣುತ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ಒತ್ತಿ. ಹೌದು, ಗೃಹಲಕ್ಷ್ಮಿ ಯೋಜನೆ 22 ಮತ್ತು 23ನೇ ಕಂತಿನ ಒಟ್ಟು 4,000 ರೂಪಾಯಿ ಹಣವನ್ನು ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿಯೇ ಬಿಡುಗಡೆ ಮಾಡಲಾಗ್ತಾ ಇದೆ. ದಿನಾಂಕ ಕೂಡ ಇಲ್ಲಿ ಬಂದಿದೆ ವೀಕ್ಷಕರೇ. ಹೌದು, ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನೀವು ಕೇಳ್ಬೋದು. ಇದಕ್ಕೋಸ್ಕರ ನಿಮಗೋಸ್ಕರ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. 22 ಮತ್ತು 23ನೇ ಕಂತಿನ ಹಣವನ್ನು 4,000 ರೂಪಾಯಿ ದಸರಾ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಫಲಾನುಭವಿಗಳ ಖಾತೆಗೆ ಜಮೆ ಮಾಡಲಾಗುತ್ತದೆ. ಮಹಿಳೆಯರನ್ನು ಬೆಂಬಲಿಸುವ ಮತ್ತು ಅವರ ಜೀವನ ಉಪಾಯವನ್ನು ಸುಧಾರಿಸುವ ಉದ್ದೇಶದಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭ ಮಾಡಲಾಗಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳು. ಸರ್ಕಾರವು ಕುಟುಂಬದ ಯಜಮಾನಿ ಪ್ರತಿ ಮಹಿಳೆಗೂ ಕೂಡ 2,000 ರೂಪಾಯಿ ಪ್ರತಿ ತಿಂಗಳು ನೀಡುವ ಗೃಹಲಕ್ಷ್ಮಿ ಯೋಜನೆ ಕೂಡ ಇಲ್ಲಿ ಜೂನ್ ತಿಂಗಳಕ್ಕೆ ಇಲ್ಲಿ ಸರ್ಕಾರದ ಆದೇಶದಂತೆ ಈಗಾಗಲೇ ಬಿಡುಗಡೆ ಕೂಡ ಇಲ್ಲಿ ಮಾಡಲಾಗಿದೆ. ಅಂದರೆ ವೀಕ್ಷಕರೇ, ಇಲ್ಲಿ 22 ಮತ್ತು 23ನೇ ಕಂತು ಹಣ ಬಿಡುಗಡೆ ಬಗ್ಗೆ ಒಂದು ಅಧಿಕೃತ ಮಾಹಿತಿ ಸಿಕ್ಕಿರುವಂಥದ್ದು ವೀಕ್ಷಕರೇ. ಅಂದರೆ 9ನೇ ತಾರೀಕಿನವರೆಗೂ ಹಣ ಬಿಡುಗಡೆ ಆಗಲಿದೆ. ಹಾಗೂ ದಸರಾ ನವರಾತ್ರಿ ಹಬ್ಬದ ವೇಳೆಗೆ ಫಲಾನುಭವಿಗಳ ಖಾತೆಗೆ 2,000 ಪ್ಲಸ್ 2,000 ಅಂದರೆ 22 ಹಾಗೂ 23ನೇ ಕಂತಿನ ಹಣ ಕೂಡ ಜಮೆ ಆಗಲಿದೆ. ಇದು ಗೃಹಲಕ್ಷ್ಮಿ ಎಲ್ಲ ಫಲಾನುಭವಿಗಳಿಗೆ ಬಂಪರ್ ಸಿಹಿ ಸುದ್ದಿ ಆಗಿರೋದ್ರಿಂದ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ. ಈಗಾಗಲೇ ನಿಮಗೆ 21ನೇ ಕಂತು ಅಂದರೆ ಜೂನ್ ತಿಂಗಳವರೆಗೂ ಹಣ ಬಂದಿದ್ದರೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ನೋ ಅಂತ ಕಮೆಂಟ್ ಮಾಡಿ. ಹಾಗೆ ಎಲ್ಲ ರೇಷನ್ ಕಾರ್ಡ್ ಗ್ರಾಹಕರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂತಾನೆ ಹೇಳ್ಬೋದು. ಹೌದು ವೀಕ್ಷಕರೇ, ತುಂಬ ಜನರ ಕಾರ್ಡುಗಳನ್ನು ಇಲ್ಲಿ ರದ್ದು ಮಾಡಲಾಗ್ತಾ ಇದೆ. ಎದಕ್ಕಂದ್ರೆ ಈಗಾಗಲೇ ಸುಳ್ಳು ದಾಖಲೆ ಕೊಟ್ಟು ಮತ್ತು ನಕಲಿ ದಾಖಲೆ ಕೊಟ್ಟು ಒಂದೇ ಮನೆಯಲ್ಲಿ 2-3 ರೇಷನ್ ಕಾರ್ಡ್ ಇದ್ದವರು 1,25,000 ರೂಪಾಯಿಗಿಂತ ಹೆಚ್ಚು ಆದಾಯ ಇದ್ದವರು ಈ ಒಂದು BPL ಪಡಿತರ ಚೀಟಿ ಪಡೆದುಕೊಂಡಿರ್ತಾರೆ. ಅಂಥವರ ಕಾರ್ಡುಗಳನ್ನು ಇಲ್ಲಿ ರದ್ದು ಮಾಡಲಾಗ್ತಾ ಇದೆ ಅಂತ ಇಲ್ಲಿ ಕಡೆ ಮಾಹಿತಿ ಬಂದಿದೆ ವೀಕ್ಷಕರೇ. ಕರ್ನಾಟಕದಲ್ಲಿ 13 ಲಕ್ಷ ಅನರ್ಹ BPL ಪಡಿತರ ಚೀಟಿಗಳು ಪತ್ತೆಯಾಗಿದ್ದಾವೆ. ಅನರ್ಹ BPL ಪಡಿತರ ಚೀಟಿಗಳಿಂದ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಾದ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು. ಹಾಗೆ ವೀಕ್ಷಕರೇ, ಹಲವಾರು ಸರ್ಕಾರದ ಯೋಜನೆಗಳನ್ನು ಲಾಭವನ್ನು ಪಡೆದುಕೊಂಡಿರ್ತಾರೆ. ಅಂಥವರಿಗೆಲ್ಲ ಶಾಕ್ ಕೊಡಲು ಸರ್ಕಾರ ಮುಂದಾಗಿದ್ದು, ಮುಂದಿನ ಬರೋ ದಿನಗಳಲ್ಲಿ ಅಂದರೆ ವಿಧಾನಮಂಡಲ ಅಧಿವೇಶನ ಮುಗಿತಾ ಇದ್ದಂತೆ ಎಲ್ಲ ಒಂದು 13 ಲಕ್ಷ ಅನರ್ಹ ಕಾರ್ಡುಗಳನ್ನು ರದ್ದು ಮಾಡೋದಾಗಿ, ಮತ್ತೆ ಅವರಿಗೆ ಅನ್ನಭಾಗ್ಯ ಅಕ್ಕಿ ಕೂಡ ಸಿಗೋದಿಲ್ಲ. ಹಾಗೆ ವೀಕ್ಷಕರೇ, ಯಾರೆಲ್ಲ ಸ್ವಂತ ಒಂದು ಬಿಸ್ನೆಸ್ ಹೊಂದಿರ್ತಾರೆ, ಸ್ವಂತ ವ್ಯಾಪಾರ ವಹಿವಾಟರು ಮಾಲೀಕರು ಆಗಿರ್ತಾರೆ, ಹಾಗೆ GST ಅಕೌಂಟ್ ಇರ್ತಾರೆ, ಮತ್ತೆ ಇಲ್ಲಿ ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾರೆ, ಅವರು ಟ್ಯಾಕ್ಸ್ ಪೇ ಕೂಡ ಮಾಡ್ತಾ ಇರ್ತಾರೆ, ಅಂಥವರು ಕೂಡ ಈ ಒಂದು BPL ಪಡಿತರ ಚೀಟಿಯನ್ನು ಪಡೆದುಕೊಂಡಿರ್ತಾರೆ. ಅಂದರೆ ವಾರ್ಷಿಕ ಆದಾಯ 5 ಲಕ್ಷ, 4 ಲಕ್ಷ, 3 ಲಕ್ಷ, 1,30,000 ರೂಪಾಯಿ ಮೇಲಿದ್ದವರು ಕೂಡ ಈ BPL ಪಡಿತರ ಚೀಟಿ ಪಡೆದುಕೊಂಡಿರ್ತಾರೆ. ಅಂಥವರ ಸಂಖ್ಯೆ ಒಂದಲ್ಲ ಎರಡಲ್ಲ, ಬರೋಬ್ಬರಿ 20 ಲಕ್ಷದಷ್ಟು ಇರ್ಬೋದು ಅಂತ ಅಂದಾಜು ಮಾಹಿತಿಯಲ್ಲಿ ಸಿಕ್ಕಿರುವಂಥದ್ದು ಮೇಲ್ಮೇಲೆ ನೋಡಿದರೆ. ಆದರೆ ಒಳಗಡೆ ಇನ್ನೂ ತುಂಬ ಜನರು ಅನರ್ಹ ಫಲಾನುಭವಿಗಳು BPL ಪಡಿತರ ಚೀಟಿಯನ್ನು ಪಡೆದುಕೊಂಡಿರ್ತಾರೆ ಅಂತ ಸರ್ಕಾರದ ಪ್ರಕಾರ ಮಾಹಿತಿ ಸಿಕ್ಕಿರುವಂಥದ್ದು ವೀಕ್ಷಕರೇ. ಹೀಗಾಗಿ ಮುಂದಿನ ಬರೋ ದಿನಗಳಲ್ಲಿ ಈ ಅನರ್ಹ ಪಡಿತರ ಚೀಟಿಗಳನ್ನು ರದ್ದು ಮಾಡಲಾಗುತ್ತೆ. ಅಂದರೆ BPL ಟು APL ಮಾಡಲಾಗುತ್ತದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ.
ಯಾರ್ದೆಲ್ಲ BPL ಟು APL ಆಗುತ್ತೆ ನೋಡಿ, ಅವರೆಲ್ಲರ ಕಾರ್ಡುಗಳು ಕೂಡ BPL ಕಾರ್ಡಿಂದ APL ಕಾರ್ಡ್ಗೆ ವರ್ಗಾವಣೆ ಆಗಲಿದೆ. ಬನ್ನಿ ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಏನಪ್ಪಾ ಅಂದರೆ, ಬಂಗಾರದ ಬೆಲೆಯಲ್ಲಿ ಭಾರಿ ಏರಿಕೆ ವೀಕ್ಷಕರೇ. ದಾಖಲೆ ಮುರಿದಿದೆ ಬಂಗಾರದ ಬೆಲೆ. ಹೌದು, ಇತಿಹಾಸದಲ್ಲೇ ಮೊದಲ ಬಾರಿಗೆ 1,10,100 ರೂಪಾಯಿ 7ನೇ ದಿನವೂ ಕೂಡ ಚಿನ್ನದ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆ. ಹೌದು ವೀಕ್ಷಕರೇ, ನಮ್ಮ ಒಂದು ಭಾರತ ಮತ್ತು ಅಮೆರಿಕದ ವ್ಯಾಪಾರ ಒಪ್ಪಂದ ಗೊಂದಲ ಮುಂದುವರಿತಾ ಇದ್ದಂತೆ ಷೇರು ಮಾರುಕಟ್ಟೆ ಭಾರಿ ಕುಸಿತ ಕಾಣ್ತಾ ಇದೆ. ಇನ್ನೊಂದು ಕಡೆಗೆ ಚಿನ್ನಕ್ಕೆ ಸಖತ್ ಡಿಮ್ಯಾಂಡ್ ಬಂದಿರೋದ್ರಿಂದ ಚಿನ್ನದ ಬೆಲೆ ಸತತ 7ನೇ ದಿನವಾದ ಮಂಗಳವಾರವೂ ಕೂಡ ಏರಿಕೆ ಕಂಡಿದೆ ವೀಕ್ಷಕರೇ. ಅಂದರೆ 10 ಗ್ರಾಮ್ 24 ಕ್ಯಾರೆಟ್ ಚಿನ್ನ ಮತ್ತೆ 440 ರೂಪಾಯಿ ಏರಿಕೆಯಾಗಿ 1,06,070 ರೂಪಾಯಿಗೆ ತಲುಪಿದೆ. ಇನ್ನು 99.5 ಶುದ್ಧತೆ ಚಿನ್ನ ಸಹ 400 ರೂಪಾಯಿ ಏರಿಕೆಯಾಗಿ 1,05,000 ರೂಪಾಯಿಗೆ ಇಲ್ಲಿ ಬಂದಿರುವಂಥದ್ದು. ಇನ್ನು 10 ಗ್ರಾಮ್ 100 ರೂಪಾಯಿ ಏರಿಕೆ ಆಗಿದೆ. ಅಂದರೆ 99.5 ಕ್ಯಾರೆಟ್, ಅಂದರೆ ಇಲ್ಲಿ 24 ಕ್ಯಾರೆಟ್ ಅಂತ ನಾವೇ ಕರಿತೀವಲ್ಲ, ಅದು 100 ಗ್ರಾಮ್ಗೆ 1,10,100 ರೂಪಾಯಿ ಇಲ್ಲಿ ಆಗಿರುವಂಥದ್ದು ವೀಕ್ಷಕರೇ. 1,10,000 ರೂಪಾಯಿ ಇಲ್ಲಿ ಗಡಿ ದಾಟಿದೆ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ. 10 ಗ್ರಾಮ್ ಚಿನ್ನ ಈಗ 1,10,000 ರೂಪಾಯಿ ಗಡಿ ಹತ್ತ. ಮತ್ತೆ ಇನ್ನು ಮುಂದೆ ಬೆಳ್ಳಿ ಖರೀದಿಯಲ್ಲೂ ಕೂಡ ಹಾಲ್ ಮಾರ್ಕ್ ಕಡ್ಡಾಯವಾಗಿ ಮಾಡಲಾಗ್ತಾ ಇದೆ. ಯಾವ ಥರ ಇಲ್ಲಿ ಬಂಗಾರಕ್ಕೆ ಹಾಲ್ ಮಾರ್ಕ್ ಕಡ್ಡಾಯ ಇದೆ, ಅದೇ ಥರ ಬೆಳ್ಳಿಗೂ ಕೂಡ ಈ ಥರ ಹಾಲ್ ಮಾರ್ಕ್ ಅನ್ನು ಕಡ್ಡಾಯ ಮಾಡಲಾಗ್ತಾ ಇದೆ. ಮಾರ್ಕೆಟ್ನಲ್ಲಿ ನಕಲಿ ಬೆಳ್ಳಿ ಮಾರಾಟಕ್ಕೆ ಸರ್ಕಾರದಿಂದ ತಡೆಗೆ ಮಹತ್ವದ ಹೆಜ್ಜೆ ಅಂತ ಹೇಳ್ಬೋದು. ಜನಸಾಮಾನ್ಯರಿಗೆ ಇದು ಒಂದು ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಬನ್ನಿ ಈಗ ಹಾಗೆ 7ನೇ ಬ್ರೇಕಿಂಗ್ ನ್ಯೂಸ್ ಏನಂತನೂ ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಮತ್ತೆ ಭಾರಿ ಮಳೆ ಸುರಿಯಲಿದೆ. ಹೌದು ವೀಕ್ಷಕರೇ, ಯಾವ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಆಗುತ್ತೆ, ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಅಲರ್ಟ್ ಇದೆ ಅಂತ ನಾವು ನಿಮಗೆ ಹೇಳ್ತೀವಿ ನೋಡಿ. ಮೊದಲಿಗೆ ಬಂದಿರುವಂಥದ್ದು ಬಂಗಾಳ ಕೊಲ್ಲಿಯಲ್ಲಿ ಮತ್ತೆ ವಾಯುಭಾರ ಕುಸಿತವಾಗಿದೆ. ಕರ್ನಾಟಕದ ಕರಾವಳಿ ಭಾಗದಲ್ಲಿ ಕೊಡಗು, ಚಿಕ್ಕಮಗಳೂರು, ಮಂಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಈ ಕರಾವಳಿ ಭಾಗದಲ್ಲಿ ಸೆಪ್ಟೆಂಬರ್ 2ನೇ ವಾರದವರೆಗೂ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ಇನ್ನೊಂದು ಕಡೆಗೆ ದಕ್ಷಿಣ ಕರ್ನಾಟಕದ ಒಳನಾಡಿನ ಭಾಗಗಳಾದ ಬೆಂಗಳೂರು, ಮಂಗಳೂರು, ಮಂಡ್ಯ, ಮೈಸೂರು, ತುಮಕೂರು, ಹಾವೇರಿ, ಹಾಸನ, ಕೊಡಗು ಈ ಭಾಗಗಳಲ್ಲೂ ಕೂಡ ಹೆಚ್ಚು ಮಳೆ ಆಗಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಮಾಹಿತಿ ಇಲ್ಲಿ ಕೊಟ್ಟಿರುವಂಥದ್ದು ವೀಕ್ಷಕರೇ. ಇದು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಮತ್ತೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಮೋಡ ಕವಿದ ವಾತಾವರಣ ಹಾಗೂ ತುಂತುರು ಮಳೆ ಸುರಿಯಲಿದೆ. ಅಂದರೆ ಜಿಟಿ ಜಿಟಿ ಮಳೆ ಆಗಲಿದೆ ಅಂತ ಹೇಳಲಾಗಿದೆ. ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಆದರೆ ಇಲ್ಲಿ ಕರಾವಳಿ ಭಾಗದಲ್ಲಿ ಹಾಗೂ ದಕ್ಷಿಣ ಕರ್ನಾಟಕದ ಒಳನಾಡಿನ ಭಾಗದಲ್ಲಿ ಹೆಚ್ಚು ಮಳೆ ಸುರಿಯಲಿದೆ. ಭರ್ಜರಿ ಮಳೆ ಸುರಿಯಲಿದೆ, ಗುಡುಗು ಸಹಿತ ಮಳೆ ಸುರಿಯಲಿದೆ. 5 ದಿನಗಳ ಕಾಲ ಮಳೆ ಸುರಿಯಲಿದೆ ಅಂತ ಇಲ್ಲಿ ಮಾಹಿತಿ ಸಿಕ್ಕಿರುವಂಥದ್ದು. ಈಗಾಗಲೇ ನಿಮ್ಮ ಊರಲ್ಲೂ ಕೂಡ ಮಳೆ ಬಂದಿದ್ರೆ ಬೇಗನೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಬನ್ನಿ ವೀಕ್ಷಕರೇ, ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಈ ವರ್ಷದ ಕೊನೆಯ ಚಂದ್ರಗ್ರಹಣ. ಹೌದು, ಚಂದ್ರಗ್ರಹಣ ಮತ್ತೆ ನಮ್ಮ ಭಾರತದಲ್ಲಿ ಗೋಚರವಾಗಲಿದೆ. ಯಾವಾಗ ಇದೆ ಈ ಒಂದು ಚಂದ್ರಗ್ರಹಣ ಅಂತ ನೀವು ಕೇಳೋದಾದ್ರೆ, ಹೌದು ವೀಕ್ಷಕರೇ, 7ನೇ ತಾರೀಕಿಗೆ ರಾತ್ರಿ 8:58 ಶುರುವಾಗಿ ಈ ಒಂದು ಚಂದ್ರಗ್ರಹಣ 7ನೇ ತಾರೀಕಿಗೆ ಚಂದ್ರಗ್ರಹಣ ಆಸ್ಟ್ರೇಲಿಯಾ, ಆಫ್ರಿಕಾ, ಭಾರತ, ಯುರೋಪ್ ದೇಶಗಳಲ್ಲೂ ಕೂಡ ಹಲವೆಡೆ ಗೋಚರವಾಗಲಿದೆ ಅಂತ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ. ಹೌದು, ಈ ಒಂದು ಚಂದ್ರಗ್ರಹಣ ಸೂರ್ಯ ಮತ್ತು ಚಂದ್ರಗ್ರಹಣಗಳ ನಡುವೆ ಭೂಮಿ ಕೂಡ ನೇರ ಒಂದೇ ರೇಖೆಯಲ್ಲಿ ಒಗ್ಗೂಡಿದಾಗ ಚಂದ್ರಗ್ರಹಣ ಸಂಭವಿಸುತ್ತದೆ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ಈ ಬಾರಿ ಕುಂಭ ರಾಶಿಯವರಿಗೆ ಪಾಲಿಗೆ ಮಿಸುಕಾಟ, ಕಿರಿಕಿರಿ ತರುವ ಗ್ರಹಣವಾಗಿದೆ ಅಂತ ಹೇಳಲಾಗ್ತಾ ಇದೆ. ಮೀನ ರಾಶಿಯವರಿಗೂ ಕೂಡ ಕೆಲವು ಬಿಕ್ಕಳಿಕೆಯ ಉಗಮಕ್ಕೆ ಕಾರಣವಾಗಲಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಚಂದ್ರಗ್ರಹಣದ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ ಅಂದರೆ, ಈ ಒಂದು ಸೆಪ್ಟೆಂಬರ್ 7ನೇ ತಾರೀಕಿಗೆ ರಾತ್ರಿ 8:58 ಗಂಟೆಗೆ ಭಾರತದಲ್ಲಿ ಚಂದ್ರಗ್ರಹಣ ಗೋಚರವಾಗಲಿದೆ ವೀಕ್ಷಕರೇ. ಅಂದರೆ ಕೆಂಪು ರೀತಿ ಚಂದ್ರಗ್ರಹಣ ಕಾಣಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಮತ್ತೆ ಈಗಾಗಲೇ ಸೆಪ್ಟೆಂಬರ್ 7ರಂದು ಭಾನುವಾರ ಸಂಭವಿಸಲಿರುವ ಗ್ರಹಣವು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ದೇಶಗಳಿಗೆ ಇನ್ನು 10 ತಿಂಗಳ ಅವಧಿಯವರೆಗೂ ಯಾವುದೇ ವೇಳೆಯಲ್ಲಿ ವಿಪರೀತವಾದ ಪ್ರಾಕೃತಿಕ ವಿಪೋಕ ತರಬಹುದಾಗಿದೆ. ಇದೀಗ 1 ವಾರದ ಅವಧಿಗೂ ಮುಂಚೆ ಅಫ್ಘಾನಿಸ್ತಾನ ದೇಶವು ಭೂಕಂಪನದಿಂದಾಗಿ ತತ್ತರಿಸಿ ಹೋಗಿದೆ ಎಂಬುದನ್ನು ನಾವು ಇಲ್ಲಿ ಗಮನಿಸಬಹುದು. ಬನ್ನಿ ವೀಕ್ಷಕರೇ, ಈಗ ಇನ್ನೊಂದು ಬಿಗ್ ಅಪ್ಡೇಟ್, ಇದು ಕೂಡ ಇಂಪಾರ್ಟೆಂಟ್ ಮಾಹಿತಿ ವೀಕ್ಷಕರೇ. ಈಗ GST ಸ್ಲ್ಯಾಬ್ಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಹೌದು, ಕೇಂದ್ರದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಅಧ್ಯಕ್ಷತೆಯ ಕೇಂದ್ರ GST ಮಂಡಳಿ ಮಹತ್ವದ ಸಭೆ 2 ದಿನಗಳ ಕಾಲ ದೆಹಲಿಯಲ್ಲಿ ನಡೆಯಲಿದೆ. ಈಗ ಇರುವ 4 GST ಸ್ಲ್ಯಾಬ್ಗಳಲ್ಲಿ 5% ಹಾಗೂ 18% 2 ಸ್ತರಕ್ಕೆ ಇಳಿಸಲು ಕೇಂದ್ರ ಸರ್ಕಾರ ಪ್ರಸ್ತಾಪ ಮುಂದಿಟ್ಟಿದೆ. ಈ ಪ್ರಸ್ತಾಪಕ್ಕೆ ಈಗಾಗಲೇ GST ಮಂಡಳಿ ಸಚಿವರ ಮಟ್ಟದ ಸಮಿತಿ ಒಪ್ಪಿಗೆ ಕೂಡ ಕೊಟ್ಟಿದೆ ಅಂತ ಇಲ್ಲಿ ಹೇಳಬಹುದು. ಅಂದರೆ ಇಲ್ಲಿ
ದಿನಬಳಕೆ ವಸ್ತುಗಳಲ್ಲಿ, ಎಲೆಕ್ಟ್ರಾನಿಕ್ ವಸ್ತುಗಳಲ್ಲಿ ಭಾರಿ ಇಳಿಕೆ ಆಗಲಿದೆ. ಹೀಗಾಗಿ ಆಗಸ್ಟ್ ತಿಂಗಳಲ್ಲಿ ಕಾರ್ ಸೇಲ್ ತುಂಬಾನೇ ಕಡಿಮೆ ಆಗಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ತುಂಬ ಜನರು GST ಇಳಿಕೆ ಆದಮೇಲೆ ಬೈಕ್ ವಾಹನ ಖರೀದಿ ಮಾಡೋಣ ಎಂಬುವ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದಾರೆ. ಎದಕ್ಕಂದರೆ ವಾಹನಗಳು ಹಾಲಿರುವ 28% GSTಯಿಂದ 18% ಸ್ತರದಿಂದ ಇಳಿಕೆ ಆಗ್ಬೋದು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಅಂದರೆ ದಿನಬಳಕೆ ವಸ್ತುಗಳು, ಎಲೆಕ್ಟ್ರಾನಿಕ್ ವಸ್ತುಗಳು, ವಿದ್ಯುತ್ ಚಾಲಿತ ವಾಹನಗಳು ಹಾಲಿರುವ 28% ಮತ್ತು 18% ಹಾಗೂ 5%ಗೆ ಇಳಿಸುವ ಕುರಿತು ಪ್ರಸ್ತಾಪವನ್ನು ಸಚಿವ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯಗಳ ಪ್ರತಿನಿಧಿಗಳ ಮುಂದೆ ಇಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಅಂದರೆ ಇಲ್ಲಿ ನಮ್ಮ ಭಾರತದಲ್ಲಿ ಈಗ 5%, 18% ಹಾಗೂ 40% ಈ 3 GST ಸ್ಲ್ಯಾಬ್ಗಳು ಇರಲಿದೆ. ಇದರಿಂದಾಗಿ ಕೆಲವೊಂದು ಬೆಲೆಯಲ್ಲಿ ಇಳಿಕೆ ಆದರೆ ಕೆಲವೊಂದು ಬೆಲೆಯಲ್ಲಿ ಏರಿಕೆ ಆಗಲಿದೆ. ಇವತ್ತಿಗೆ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.